होगा। ಆದಿಕಾಂಡ 26ನೇ ಅಧ್ಯಾಯದ 3ನೇ ವಚನದ ಮೊದಲಿನ ಭಾಗ. उत्पत्ति का पुस्तक उसका 26वां अध्याय उसके 3रे वचन का पहला भाग। ದೇವರಾತ್ಮನು पवित्र आत्मा ಅದನ್ನ ವಾಗ್ದಾನವಾಗಿ उसे वायदा कर कर ನಮ್ಮ ಸಭೆಗೆ ಅದನ್ನ ದಯಪಾಲಿಸಿದ್ದಾರೆ. हमारे कलीसिया के लिए उन्होंने अनुग्रह किया है। ಆದಿಕಾಂಡ उत्पत्ति का पुस्तक 26ನೇ ಅಧ್ಯಾಯ उसका 26वां अध्याय ಅದರ 3ನೇ ವಚನದಲ್ಲಿ उसके 3रे वचन ಇಡೀ में, ವಚನವಲ್ಲ, पूरा वचन नहीं, 3 ಭಾಗಗಳು ಮಾತ್ರ. सिर्फ 3 भाग। ನೀನು ಈ ದೇಶದಲ್ಲಿ ಈ ದೇಶದಲ್ಲಿ ಅಂದ್ರೆ ದೇಶ ಅಲ್ಲ, ಆದ್ರೆ ನಮಗೆ ನಮ್ಮ ವಾಗ್ದಾನಕ್ಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ತಿಳುವಳಿಕೆಗೆ, हमारे समझ के लिए ನೀನಿರುವ ಸ್ಥಳದಲ್ಲಿ, तुम जिस जगह में हो उसी जगह में, ನಿನ್ನ ಪ್ರದೇಶದಲ್ಲಿಯೇ तुम्हारे प्रदेश में ही ನೆಲೆಗೊಂಡಿರು. वास करना। ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಸಂಗಡ ಇದ್ದು मैं तेरे संग रहकर ನಿನ್ನನ್ನು ಆಶೀರ್ವದಿಸುವೆನು. मैं तुम्हें आशीष दूंगा। ಆ ಕಡೆ ಈ ಕಡೆ ಹೋಗ್ಬೇಡ. यहाँ वहाँ मत जाना। ದೇವರ ಆತ್ಮನು ಖಚಿತವಾಗಿ ಮೊದಲದಾಗಿ ಡ್ವೆಲ್ ಇನ್ ದಿಸ್ ಲ್ಯಾಂಡ್, ಇದೇ ನೀನಿರುವ ಸ್ಥಳದಲ್ಲಿ ನೆಲೆಗೊಳ್ಳು. जिस जगह में आप है वहीं पर वास करना। ಕೇಳ್ತಾ ಇದ್ದೀರಾ? क्या आप सुन रहे ಅದು हैं? ನಿನ್ನ ಕೆಲಸವಾಗಿರ್ಲಿ, वो आपका नौकरी हो, ಬಿಸ್ನೆಸ್ ಆಗಿರ್ಲಿ, आपका बिजनेस हो, ಪಟ್ಟಣವಾಗಿರ್ಲಿ, आपका शहर हो, ಕಾಲೇಜ್ ಆಗಿರ್ಲಿ, कॉलेज हो। ಒಂದ್ ವೇಳೆ ನೀನು ಬಿಟ್ಟು ಹೋಗ್ಲಿಕ್ಕೆ ವಿಚಾರ ಮಾಡಿದ್ದಾದ್ರೆ अगर आप सोच रहे हैं कि छोड़कर जाना है, ಗಡಿಬಿಡಿ ಮಾಡಬೇಡ. जल्दबाजी मत करना। ಈ 2024ರಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ, 2024 में क्या है मैं नहीं जानता हूँ, ಆದ್ರೆ ಕರ್ತನು ಮುಂದಿನದನ್ನ ನೋಡಿ ಈಗ ನುಡಿತಾರೆ. लेकिन परमेश्वर आगे जो होने वाला है उसे देखकर अब ಏನ್ बात ಆಗ್ಲಿಕ್ಕಿದೆ करते ನಮ್ಗೆ हैं। ಗೊತ್ತಿಲ್ಲ. क्या होने वाला है मैं नहीं जानता। ಹಂಚಿಕೊಂಡಂತ ಬೆಳಗ್ಗೆ ಹಂಚಿಕೊಂಡಂತ ಕೆಲವು ಸಂಗತಿಗಳು ಇನ್ನು ವಿಸ್ತಾರವಾಗಿ ಹಂಚಿಕೊಳ್ತೇನೆ. सुबह में जो बातें मैंने बांटे और भी विस्तार और से मैं आप ಆದ್ರೆ बांटूंगा, ದಯವಿಟ್ಟು ಇದನ್ನ ಕೇಳು. लेकिन कृपया करके इसे सुन लीजिए। ದಯವಿಟ್ಟು ನಿನ್ನ ಕಿವಿಗೊಟ್ಟು ಕೇಳು. कृपया करके कान लगाकर इसे सुनिएगा। ದೇವರ ಆತ್ಮನು ನಿನಗೆ ಖಚಿತಪಡಿಸದ ಹೊರತು, परमेश्वर का आत्मा अगर आपको निश्चयता नहीं देते हैं तो ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸಿಕೊಳ್ಳಿಕ್ಕೆ ಹೋಗ್ಬೇಡ. आपके हालातों को आप मत ಈ ವರ್ಷ बदलिएगा। ಏನಾಗ್ಲಿಕ್ಕಿದೆ ನನಗೆ ಗೊತ್ತಿಲ್ಲ. यह साल क्या होने वाला है मैं नहीं जानता। ದೇವರ ಆತ್ಮನು ಮುಂಚೆನೆ ನುಡಿತಾ ಇದ್ದಾರೆ, ತಿಳಿಸಿ परमेश्वर ಹೇಳ್ತಾ का ಇದ್ದಾರೆ. आत्मा पहले ही बात करे, समझा कर बोल रहे हैं। ನೀನಿರುವ ಸ್ಥಳದಲ್ಲಿ ನೆಲೆಗೊಳ್ಳು. तुम जिस जगह में हो उसी जगह में वास करना। ಅದು ಕೆಲಸವಾಗಿರ್ಲಿ, वो काम हो। ಒಂದ್ ವೇಳೆ ಕೆಲಸವನ್ನು ಬದಲಾಯಿಸಲಿಕ್ಕೆ ನೀನು ನೋಡಿಕೊಳ್ತಾ अगर आप ಇರೋದಾಗಿದ್ರೆ देख रहे हैं कि आपकी नौकरी को आप बदलना चाहे, ಗಡಿಬಿಡಿ ಮಾಡಬೇಡ, आप जल्दबाजी मत कीजिए, ತಾಳ್ಮೆ ಇರ್ಲಿ. थोड़ा धीरज रखिएगा, ಯಾಕಂದ್ರೆ ದೇವರ ಆತ್ಮನು ಏನೋ क्योंकि ಮಾಡ್ಲಿಕ್ಕಿದ್ದಾರೆ. परमेश्वर की आत्मा कुछ तो करने वाले हैं। ನೀನಿರುವ ಸ್ಥಳದಲ್ಲಿ ಇರು. आप जिस जगह में है उसी जगह में वास ಯಾಕಂದ್ರೆ कीजिए, ಈ ವಾಕ್ಯ क्योंकि यह वचन ಇಸಾಕನಿಗೆ इसहाक के लिए ವಿಧೇಯನಾಗೋದು ಬಹಳ ಕಠಿಣವಾದ ಸಮಯ ಆಗಿತ್ತು. विदय होने के लिए बहुत कठिन समय वो था। ಯಾಕಪ್ಪ ಅಂದ್ರೆ क्योंकि ಈ ವಾಕ್ಯವನ್ನ ದೇವರು ಹೇಳುವಾಗ इस वचन को जब परमेश्वर कह रहे थे, ಕಾನಾನ್ ದೇಶದಲ್ಲಿ कानान देश में ಬರಗಾಲ ಬಂದಿದೆ. अकाल आया है। ಬರಗಾಲ ಬಂದಾಗ अकाल जब आया, ಹಳೆ ಕಾಲದಲ್ಲಿ पुराने जमाने में ವಲಸೆ ಹೋಗುವುದು, ಎಲ್ಲಿ ಮಳೆ ಇದೆ, ಎಲ್ಲಿ ಬೆಳೆ ಇದೆ, ಅಲ್ಲಿ ವಲಸೆ ಹೋಗುವುದು ಸಾಂಪ್ರದಾಯಿಕ ಅಭ್ಯಾಸ. जहाँ पर बारिश होता है वहाँ पर जाकर रहना, वास करना वहाँ का आदत था। ಮತ್ತೆ ನಮ್ಮ ದೇಶದಲ್ಲಿ, ನಮ್ಮ ಪಟ್ಟಣದಲ್ಲಿ ಮಳೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕೇಳಿದಾಗ ಅವ್ರು ತಿರುಗಿ ಬರ್ತಾ ಇದ್ರು. फिर से हमारे देश में, शहर में बारिश हो रहा है, जब उन्हें पता चलता है वापस लौट कर आते ಇದೇ थे। ರೀತಿ इसी तरीके ನವೋಮಿಯು, से नयोमी, ನೆನಪಿದೆ ನವೋಮಿ ಬೈಬಲ್ ಅಲ್ಲಿ? बाइबल में नयोमी आपको याद है? नयोमी ಬರಗಾಲ ಬಂದಾಗ अकाल जब आया था, ಮೋವಾಬ್ ದೇಶಕ್ಕೆ ವಲಸೆ ಹೋದ್ಲು. वो मोआब देश में वास करने के लिए चली गई। ಯಹೂದ್ಯರ ಚರಿತ್ರದಲ್ಲೆಲ್ಲ ಇದನ್ನ ಓದ್ತೀವಿ ನಾವು. यहूदियों के पूरे इतिहास में इसे हम पढ़ते हैं। ಕೇಳ್ತಾ ಇದ್ದೀರಾ? क्या आप सुन रहे हैं? ಈಗಲೂ अभी भी ಇಸ್ರಾಯೇಲ್ ನಲ್ಲಿ ಯುದ್ಧ ನಡೀತಾ ಇದೆ. इस्राएलियों में युद्ध चल रहा है। ಅನೇಕ ಜನರು, कई लोग, ಅನೇಕ ಇಸ್ರಾಯೇಲ್ಯರು कई इजरायली लोग ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. दूसरे देश में वास करने के लिए चले गए हैं। ಅನೇಕರು ಯುರೋಪ್ಗೆ, कई लोग यूरोप में, ಅಮೆರಿಕ, अमेरिका, ಕೆನಡಾ ಎಲ್ಲಾದ್ರೂ ತಮ್ಮ ಸಂಬಂಧಿಕರು ಇರೋದಾಗಿದ್ರೆ, अगर कहीं उनके रिश्तेदार है तो, ಅಥವಾ ಪರಿಚಯ ಇರೋದಾಗಿದ್ರೆ, या फिर पहचान वाले हैं ಅಲ್ಲಿಗೆ तो ವಲಸೆ ಹೋಗ್ತಾರೆ. वहां पर वास करने के लिए जाते ಕಾರಣ, हैं। उसका कारण, ಇಲ್ಲಿ ಬರಗಾಲ ಯುದ್ಧ ಮುಗಿದ್ಮೇಲೆ ಮತ್ತೆ ತಿರುಗಿ ತಮ್ಮ ಸ್ವಾಸ್ಥ್ಯಕ್ಕೆ ಬರ್ತಾರೆ. यहाँ पर अकाल युद्ध खत्म होने के बाद वापस अपने संपत्ति में वो So, वापस आ ಈಗ जाते ಇಸಾಕನು हैं। इसीलिए ईसा ಕಠಿಣ ಸಮಯದಲ್ಲಿದ್ದಾನೆ. कठिन समय में वो है, ಬರಗಾಲ ಬಿದ್ದಿದೆ. अकाल आ चुका है। ಆಮೆನ್. आमेन।
ಕೇಳ್ತಾ ಇದ್ದೀರಾ? क्या आप सुन रहे हैं? ಬರಗಾಲ ಬಿದ್ದಿದೆ. अकाल आ चुका है. ದೇವರು ಯಾರ್ದೋ ಒಬ್ಬರ ಜೊತೆಗೆ ಖಂಡಿತವಾಗಿ ಮಾತನಾಡ್ತಾ ಇದ್ದಾರೆ. परमेश्वर किसी के साथ निश्चय ही बात कर रहे हैं. ನಾನು ಆತ್ಮದಲ್ಲಿ ಗ್ರಹಿಸದ ಹೊರತು ಒತ್ತಾಯ ಮಾಡೋದಿಲ್ಲ. मैं आत्मा में ग्रहण करने के बगैर दबाव नहीं ನಿಮ್ಮಲ್ಲಿ डालता. ಅನೇಕರಿಗೆ ಅದರ ಅನುಭವ ಇದೆ. आप में से कई लोगों को उसका अनुभव है. ಬೇಡ ಅಂದಾಗ जब नहीं कहता ಕೈ हूँ, ಸುಟ್ಕೊಂಡಿದ್ದೀರಾ. आपके हाथ को आपने ಮುಂದುವರೆದು. जला लिया है आगे बढ़कर. ನಿಜನಾ? सही है. ಎಷ್ಟೋ ಜನರಿಗೆ ಇದರ ಅನುಭವ ಇದೆ. कई लोगों को इसका अनुभव है. ಈಗಲೂ ಸಹ ತುಂಬಾ ಜನ अभी भी कई लोग ಜೀವನದ ನಿರ್ಧಾರಗಳು, ಮದುವೆ ಆಗಿರ್ಲಿ, ಮುಂದಿನ ಕೆಲವು ನಿರ್ಧಾರಗಳು ಬರುವಾಗ जिंदगी के फैसले, शादी हो या फिर कोई फैसला हो, ಪಾಸ್ಟರ್ನ ಕೇಳಲಿಕ್ಕೆ ಮನಸ್ಸು ಮಾಡೋದಿಲ್ಲ. पास्टर को पूछने के लिए वो मन नहीं करते. ಪಾಸ್ಟರ್ ಬೇಡ ಅಂದ್ಬಿಟ್ರೆ, पास्टर नहीं कहेंगे तो ಅಲ್ವಾ? सही है. ಅವ್ರು ಬೇಡ ಅನ್ಲಿ, ಬೇಡ ಅಂದ್ಬಿಟ್ರೆ ಏನಾಗುತ್ತೆ ಗೊತ್ತಾ? अगर वो नहीं कहेंगे तो क्या होता है आप जानते ನಿಮ್ಮನ್ನ हो? ಮುಂದಿನ ಆಕ್ಸಿಡೆಂಟ್ ಲಿಂದ ಅವ್ರು ಬದುಕಿಸ್ಕೊಳ್ತಾ ಇದಾರೆ ಅಷ್ಟೇ. आगे आने वाले एक्सीडेंट से वो आपको बचा रहे हैं, सिर्फ उतना ಅಲ್ರಿ, ही. ನಿಮಗ್ ಬೇಡ ಅಂದ್ರೆ ಏನು? ನನ್ ಮನೆಯಲ್ಲಿ ಒಂದು ಗೋಣಿ ಚೀಲ ಬಂಗಾರ ಬಂದ್ ಬೀಳ್ತದೇನ? अगर आपको ಇಲ್ಲ मैं ತಾನೇ? नहीं कहूंगा तो मेरे घर में सोना आकर पड़ेगा नहीं ना. ನನಗೇನಾದ್ರೆ ಆಗುತ್ತಾ? मुझे कुछ मिलेगा नहीं. ಆಮೇನ್. आमेन. ಆತ್ಮದಲ್ಲಿ ಗ್ರಹಿಸಿದ್ದನ್ನ ಹೇಳುವಾಗ आत्मा में ग्रहण जब करता हूँ, जब उसे कहता हूँ, ಅದ್ರಲ್ಲಿ ಆಶೀರ್ವಾದವಿರ್ತದೆ. उसमें आशीष रहता है. ಆಮೇನ್. आमेन. ಆಮೇನ್. आमेन. ನಿಮ್ಮಲ್ಲಿ ಅನೇಕರದನ್ನ ಅನುಭವಿಸಿದ್ದೀರಾ. आप में से कई लोगों ने उसे अनुभव किया है. ಕೇಳ್ತಾ ಇದ್ದೀರಾ क्या ಇಲ್ಲ? आप सुन रहे हैं या ಅದಕ್ಕಾಗಿ नहीं? ನನಗೆ ಆತ್ಮನ ಒತ್ತಾಯವಿಲ್ಲದೆ ನಾನು ನುಡಿಯೋದಿಲ್ಲ. इसीलिए आत्मा के दबाव के बगैर मैं बात नहीं करता. ಮದುವೆ ಆಗಿರ್ಲಿ, शादी हो, ಅಂದ್ರೆ ಮದುವೆ ಆಗಿರುವ ಜೀವನವಾಗಿರ್ಲಿ, उसका मतलब ನಿಮ್ಮ शादीशुदा ಕುಟುಂಬದಲ್ಲಿ जिंदगी ತೊಂದರೆ हो, ಆಗ್ತಾ ಇರಬಹುದು. आपके परिवार में तकलीफ अत्ते हो रहा मावा, होगा, सास ससुर, ಸಹೋದರ ಸಹೋದರಿ, भाई बहन, ಪ್ರಾಪರ್ಟಿ, जायदाद, ಯಾವುದೇ ತೊಂದರೆ ಇರ್ಲಿ, चाहे कोई भी तकलीफ क्यों ना हो, ಯಾಕೆ ಅಂತ ನನ್ನ ಹತ್ರ ಉತ್ತರ ಇಲ್ಲ. क्यों कह के मेरे पास उत्तर नहीं ಆದ್ರೆ है. ದೇವರ ಆತ್ಮನು ಬಹಳ ನಿರ್ದಿಷ್ಟವಾಗಿ ಮಾತಾಡ್ತಾ ಇದ್ದಾರೆ. लेकिन पवित्र आत्मा बहुत निर्दिष्टता से बात कर ನೀನು रहे हैं. ಅದೇ ಸ್ಥಳದಲ್ಲಿ, ಅದೇ ದೇಶದಲ್ಲಿ, ನೀನು ಇದೇ ದೇಶದಲ್ಲಿ ನೆಲೆಗೊಳ್ಳು. तुम इसी देश में वास करना. ಅದು ಕೆಲಸ ಬದಲಾಯಿಸೋದಾಗಿರ್ಲಿ, वो नौकरी बदलना हो, ನನ್ಗೆ ಗೊತ್ತಿಲ್ಲ. मैं नहीं जानता. ಆದ್ರೆ ಯಾಕೋ ಗೊತ್ತಿಲ್ಲ, क्यों मैं नहीं जानता. ಕಷ್ಟ ಇದೆ, संघर्ष है, ಬರಗಾಲ ಬಿದ್ದಿದೆ. अकाल आ चुका है. ಆಗ್ಲೇ ಕಾನಾನ್ ದೇಶವನ್ನ ಬಿಟ್ಟು ಮುಂದಿನ ಹಳ್ಳಿವರೆಗೂ ಬಂದು ಮುಟ್ಟಿದಾನೆ. कानान देश को छोड़कर आगे के गांव तक वह पहुंच चुका ಇನ್ನು है. ಮುಂದೆ ಐಗುಪ್ತಕ್ಕೆ ಹೋಗ್ಬೇಕಿತ್ತು ಅವನು. इसके आगे उसे मिस्र देश में जाना था. ಯಾಕಂದ್ರೆ ಐಗುಪ್ತ ದೇಶದಲ್ಲಿ क्योंकि मिस्र देश में ನೈಲ್ ನದಿ ಇದೆ. नाइल नदी है. ನೈಲ್ ಡೆಲ್ಟಾ, ನೈಲ್ ನದಿ ಇದೆ. नाइल नदी है. ಅಲ್ಲಿ ಸಾಕಷ್ಟು ನೀರಿದೆ. वहां पर भरपूर पानी है. ಹಲೋ, ಕುತ್ಕೊಳ್ರಮ್ಮ, ಕುತ್ಕೊಳ್ರಿ, ಬೇಗ ಬಂದ್ಬಿಡ್ರಿ. ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೇನ್. आमेन. ಆಮೇನ್. आमेन. ಆ ಕಂಪನಿಯಲ್ಲಿ उस कंपनी में ಒಳ್ಳೆ ಅವಕಾಶ ಇದೆ. अच्छा सा मौका है. ಆ ನೌಕರಿಯಲ್ಲಿ उस नौकरी में ಇನ್ನು ಚೆನ್ನಾಗಿ ಬೆಳಿಬಹುದು. और भी अच्छे से बढ़ ನಮ್ಮ सकता हूँ. ಲೆಕ್ಕಗಳು ಅನೇಕವಿರಬಹುದು. हमारे गिनतियां कई सारे हो सकते हैं. ಅಲ್ಲಿ ಹೋದ್ರೆ ಇನ್ನು ಚೆನ್ನಾಗಿದೆ. वहां पर जाऊंगा तो और भी अच्छा है. ಆದ್ರೆ ಈ ರೀತಿಯ ವಾಗ್ದಾನ ಯಾವ ವರ್ಷವೂ ನಮ್ಮ ಸಭೆಗೆ ಬಂದಿಲ್ಲ. इस तरीके का वायदा किसी भी साल हमारे कलीसिया में नहीं आया ಇದು है. ಮೊದಲನೇ ಸಾರಿ ನಾನು ಸಹ ದೃಢ ನಿಶ್ಚಯದೊಂದಿಗೆ ಮಾತಾಡ್ತಾ ಇರೋದು. ये पहली बार मैं भी एक दृढ़ता से बात ದೇವರ कर रहा ಆತ್ಮನು हूँ. ಹೇಳ್ತಾ ಇದ್ದಾರೆ. पवित्र आत्मा कह रहे हैं. ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. कृपया करके इसे सुन लीजिएगा. आमेन. आमेन. ನೀನು ಇರುವ ಸ್ಥಳದಲ್ಲಿ ನೆಲೆಗೊಳ್ಳು. आप जिस जगह में हो उसी जगह में वास करना. ಗಡಿಬಿಡಿ ಮಾಡಬೇಡ. जल्दबाजी मत कीजिएगा. ಇರು. आप रहिए. ಯಾಕಂದ್ರೆ ಕರ್ತನ್ ಹೇಳ್ತಾ ಇದ್ದಾನೆ, क्योंकि परमेश्वर कह रहे ನೀನು ಇದೇ हैं ಡ್ವೆಲ್ ಇನ್ ದಿಸ್ ಲ್ಯಾಂಡ್, तुम इसी जगह में वास ಇದೇ करना. ಸ್ಥಳದಲ್ಲಿ ನೆಲೆಸು. इसी जगह में तुम वास Number करना. 2, दूसरा चीज, ನಾನು ನಿನ್ನೊಂದಿಗೆ ನಿನ್ನ ಸಂಗಡ ಇರುವೆನು. मैं तुम्हारे संग रहूंगा. ಯೋಸೆಫನೊಂದಿಗೆ ಹಾಳು ಬಾವಿಯಲ್ಲಿಯೂ ಸಹ वहाँ पर यूसुफ के साथ खोदे गए कुएं में भी ಇದ್ದಂತ ದೇವರು रहने वाले परमेश्वर ಶದ್ರಕ್ ಮೆಷಕ್ ಅಬೇದ್ನೆಗೋ ಜೊತೆಗೆ शद्रक मेशक अबेदनेगो के साथ ಬೆಂಕಿಯ ಆವಿಗೆಯಲ್ಲಿ ಇದ್ದ ದೇವರು आग के गुफा में रहने वाले ದಾನಿಯೇಲನ परमेश्वर ಜೊತೆಗೆ दानियल के साथ ಸಿಂಹಗಳ ಗವಿಯಲ್ಲಿ ಇದ್ದ ದೇವರು. सिंहों के गुफा में रहने वाले परमेश्वर ನೀನು ಆತನ ವಾಕ್ಯಕ್ಕೆ ಅನುಗುಣವಾಗಿ आप उनके वचन के अनुसार ಎಲ್ಲಿದೆಯೋ ಅಲ್ಲಿ ಸದ್ಯಕ್ಕೆ जहाँ पर है फिलहाल ಆತನು में ನುಡಿಯುವವರೆಗೆ वो कहने तक ನೆಲೆಗೊಳ್ಳುವುದಾಗಿದ್ರೆ, अगर आप वास करेंगे तो ಚಿಂತನೆ ಬಿಡುವುದಾಗಿದ್ರೆ, चिंता को छोड़ेंगे ನಿನ್ನ तो, ಭಾರವನ್ನು ಆತನ ಮೇಲೆ ಹಾಕುವುದಾಗಿದ್ರೆ, आपके बोझ को उन पर ನಾನು डालेंगे तो ನಿನ್ನೊಂದಿಗೆ ನಿನ್ನ ಸಂಗಡ ಇರುವೆನು ಅಂತ ಹೇಳ್ತಾ ಇದ್ದಾನೆ. वो कह रहे हैं कि मैं तुम्हारे संग रहूंगा. ಸ್ಟೇ ವೇರ್ ಯು ಆರ್. आप जहाँ है वहीं पर रहना. ಆಮೆನ್. आमेन. ಆಮೆನ್. आमेन. ಆದ್ರೆ ದೇವರ ಜ್ಞಾನಕ್ಕೆ ಅನುಗುಣವಾಗಿ ಅದನ್ನು ಸ್ವೀಕರಿಸಿಕೊಳ್ಳ್ರಿ. लेकिन परमेश्वर के ज्ञान के अनुसार उसे आप स्वीकार ಹಾಗಂದ್ರೆ लीजिए. ऐसा ಕಳೆದ मतलब ವಾರ ನಾನು ಹೇಳ್ತಾ ಇದ್ದೆ, पिछले हफ्ते में बता ಈ रहा था, ವಾಗ್ದಾನವನ್ನು ನಾನು ಹೇಳ್ತಾ ಇರುವಾಗ इस वायदे को मैं जब बता रहा था, ಮಗಳು ಲಾವಣ್ಯ ಕುತ್ಕೊಂಡಿದ್ಲು. बेटी लावण्या बैठी थी.
ನಾನು ಹೇಳಿದೆ ನೆನಪಿದೆಯಾ? मैंने बताया था, आपको याद है? ಈಗ ಅವಳ ಸ್ಥಳದ ಎಲ್ಲರಿಗಿಂತ ಗಟ್ಟಿಯಾಗಿ ಆಮೇನ್ ಹೇಳ್ಬೇಕು. और सबसे ज्यादा ಅವಳು ಯಾಕೆ आमेन कहना है ಪಾಪ ಅದೇ ಸಂಡೆ ಬಂದವಳೆ. उसी संडे वो आई है. 31ನೇ ತಾರೀಕಿನ ವಾಗ್ದಾನವನ್ನು ಪಾಸ್ಟರ್ ಈಗಲೇ ನುಡಿತಾ ಇದ್ದಾರೆ, ಇಲ್ಲೇ ನೆಲೆಗೊಳ್ಳು. 31 तारीख के वायदे को पासवान जी अभी कह रहे यहीं प्रवास करना. ಸೊ ಅದಕ್ಕೆ ಅವಳಿಗೆ ಹೇಳಿದೆ ಇದು ನಿನಗಲ್ವಾ ಅಂತ. इसीलिए मैंने उनसे कहा ये तुम्हारे लिए नहीं है. ಈಗ ವೆಂಕಟೇಶ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ. वेंकटेश वहां पर बैठकर देख रहा ಎಲ್ಲ है. ತುಂಬಿಯಾಗಿದೆ. ಜನವರಿಗೆ ಹೋಗಬೇಕು ಕೆನಡಾಗೆ. जनवरी में उन्हें कनाडा जाना है. ಇವತ್ತು ದೇವರು ಮಾತಾಡಿದ್ರು, आज के दिन ಇಲ್ಲೇ परमेश्वर ने ಇರು, बात किया तुम यहीं ಪಾಸ್ಟರ್ पर ನಾನು रहो. ಹೋಗೋದಿಲ್ಲ. पासवान जी मैं नहीं जाऊंगा. ಇನ್ನೊಂದು ಮದುವೆ ಫಿಕ್ಸ್ ಆಗೈತೆ. अभी शादी फिक्स हुआ है. ನೋಹಾಂದು नोहा का. ಪಾಸ್ಟರ್ ನಾನು ಮಾಡ್ಕೊಳ್ಳೋದಿಲ್ಲ, ಇದ್ದಲ್ಲೇ ಇರ್ತೀನಿ. ಮುಂದಿನ पासवान ವರ್ಷ जी मैं नहीं करूंगा जहां 2 ವರ್ಷ ಆದ್ಮೇಲೆ ಸಾಧ್ಯನೇ ಇಲ್ಲ, ಹಂಗ ಆಗದ. ऐसे ಯೇಸು हो ही ಸ್ವಾಮಿ नहीं ಬಂದು सकता. ಮಾಡ್ಕೊಳ್ಬೇಡ ಅಂತ ಹೇಳಿದ್ರು ನೀನು ಯೇಸು ಸ್ವಾಮಿ ಇರ್ಲಿಕ್ಕಿಲ್ಲ, ಯೇಸುವಿನ ಹೆಸರು ಹೊರಟೋಗಂತ ಮದುವೆ ಮಾಡ್ಕೊಳ್ತಾನ. आप जहाँ पर है वहीं पर रहिए. ಯಾಕೆಂತ ನಮಗೂ ಗೊತ್ತಿಲ್ಲ. क्यों वो मैं भी नहीं जानता. ಯಾಕಂದ್ರೆ ದೇವರ ಆತ್ಮನ ಏನಾದ್ರು ನುಡಿಯುವಾಗ क्योंकि परमेश्वर की आत्मा जब कुछ कहते ಆತನ हैं, ನಾವು ಈಗಿನ ಪರಿಸ್ಥಿತಿ ನಡ್ಕೊಳ್ತೀವಿ. आपके हालात को हम ಆದ್ರೆ देखते हैं, ಆತನು ನಿಮ್ಮ ಮುಂದಿನದನ್ನ ನೋಡಿ ಹೇಳ್ತಾನೆ. लेकिन आप आगे क्या होने वाला है उसे ಅಲ್ಲಿ देखकर ಎಂತವ್ರು वो कहते ಬರ್ಲಿಕ್ಕಿದ್ದಾರೆ ನಿಮಗೆ ಗೊತ್ತಿಲ್ಲ. हैं. कैसे आने वाला है आप नहीं जानते हैं. ಆಮೆನ್. आमेन. 3 ಲೈನ್ಗಳು 3 लाइन. ಇರುವಲ್ಲಿ ನೆಲೆಗೊಳ್ಳು. जहाँ पर हो वहीं पर वास करना. ವಾಕ್ಯ ಹೇಳಿದಂತೆ वचन जैसे ಇದೇ कहता ದೇಶದಲ್ಲಿ है ನೆಲೆಗೊಳ್ಳು, इसी देश में तुम वास ಅಥವಾ ಇದೇ करना, ನೀನಿರುವ ಸ್ಥಳದಲ್ಲಿನೇ या ನೆಲೆಗೊಳ್ಳು. फिर जिस जगह में आप हो उसी ನೀನಿರುವ जगह में ಕೆಲಸದಲ್ಲೇ रहना, ನೆಲೆಗೊಳ್ಳು. जिस काम में तुम हो वहीं ನೀನಿರುವ पर ಪರಿಸ್ಥಿತಿಯಲ್ಲಿ रहना, ಇರು. जो हालात है उसी में रहना. ನಂಬರ್ 2, दूसरा चीज, ನಾನು ನಿನ್ನ ಸಂಗಡ ಇರುವೆನು. मैं तुम्हारे साथ रहूंगा. ಇದಕ್ಕಿಂತ ಬಲವಾದದ್ದು ಏನ್ ಬೇಕು? इससे भी बलशाली और क्या चाहिए. ನಾನು ನಿನ್ನ ಸಂಗಡ ಇರುವೆನು. मैं तुम्हारे साथ रहूंगा. ಮೂರನೇದಾಗಿ और तीसरा चीज, ನಾನು ನಿನ್ನ ಸಂಗಡವಿದ್ದು ನಿನ್ನನ್ನ ಆಶೀರ್ವದಿಸುವೆನು. मैं तुम्हारे साथ रहकर तुम्हें आशीष दूंगा. ನಿನ್ನನ್ನ ಆಶೀರ್ವದಿಸುವೆನು. मैं तुम्हें आशीष दूंगा. ಅದೇ ವರ್ಷ वही साल ಇಸಾಕನು इसहाक ಬರಗಾಲದಲ್ಲಿಯೂ ಸಹ अकाल में भी, ಮಳೆ ಇಲ್ಲದಲ್ಲಿಯೂ ಸಹ बारिश जहाँ पर नहीं था तो भी ಬಿತ್ತಿದ. उसने बोया. ಆಮೆನ್. ಆಮೆನ್. ಯಾಕಂದ್ರೆ ಆತನು ಮಳೆಯನ್ನು ನೋಡಿ ಬಿತ್ತಲಿಲ್ಲ, क्योंकि बारिश को देखकर उसने नहीं बोया, ಮಳೆಯ ಒಡೆಯನನ್ನ ನೋಡಿ ಬಿತ್ತಿದ. लेकिन बारिश के मालिक को देखकर उसने ಆಮೆನ್. बोया. आमेन. ಮಳೆಯನ್ನ ಸೃಷ್ಟಿಸಿದ ಕರ್ತನಿಗೆ बारिश को रचने वाले परमेश्वर के ಮಳೆ लिए ಇಲ್ಲದನೇ ನಿನ್ನನ್ನು ಆಶೀರ್ವದಿಸಲಿಕ್ಕೂ ಗೊತ್ತು. बिना बारिश के ही आपको आशीष करना वो जानते हैं. ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, मैं सुबह के समय में कह रहा ಯೇಸು था, ಸ್ವಾಮಿ यीशु मसीह, ಇದು ಬಲವಾದದಂತ ಅನ್ಕೊಳ್ತೀನಿ ಕೇಳಿ. ये बलशाली है, सोचता हूँ आप सुनिए. ಎಲ್ರು ಇಲ್ಲೇ ಇದ್ದೀರಾ? क्या आप सब यहीं पर हैं? ಆಶೀರ್ವಾದ ಆಗ್ತಾ ಇದೆಯಾ? आपको आशीष हो रहा है? 2020ಕ್ಕೆ ಈ ವಚನವನ್ನು ಅಂಟಿಕೊಳ್ಳಿ. 2024 में इस वचन से चिपके रहिए. ನೀವು ಅಡ್ಮಿಷನ್ ಆಗಿದ್ರೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ನಾನು. आपका एडमिशन हुआ है तो मत जाइए, कि मैं नहीं कह रहा. आप प्रार्थना कीजिए, ನಂಬಿಕೆಯಿಂದ ಹೋಗಿ. विश्वास के द्वारा जाइए. ಶಿಫ್ಟ್ ಆಗಬೇಡಿ. वहाँ पर शिफ्ट मत हो ಯಾಕೋ जाइए. ಗೊತ್ತಿಲ್ಲ. क्यों मैं नहीं ನನಗೆ ಬಹಳ जानता. ಒತ್ತಾಯ ಪೂರ್ವಕವಾಗಿ ತಿರುಗಿ ನನ್ನ ಮುಂದೆ ಬೋಧಿಸ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಅಷ್ಟು ಒತ್ತಾಯ ಪೂರ್ವಕವಾಗಿ ಅದು ತಿರುಗಿ ಆ ವಾಕ್ಯ ಬರ್ತಾ ಇದೆ. मुझे प्रचार करने के लिए नहीं हो रहा है, उतना बार बार वो वचन मेरे अंदर ನೀನು आ ಇದೇ रहा है. ಸ್ಥಳದಲ್ಲಿ ಅಂದ್ರೆ ಇದೇ ಇಸಾಕನಿಗೆ ಹೇಳಿದ ಹಾಗೆ ನೀನು ಇದೇ ಸ್ಥಳದಲ್ಲಿ, ಅಲ್ಲಿ ಬರಗಾಲ ಇದ್ರೂ ಚಿಂತೆ ಇಲ್ಲ, ಅಲ್ಲಿ ನಿನಗೆ ಹಿಂಸೆ ಇದ್ರೂ ಚಿಂತೆ ಇಲ್ಲ, वहाँ पर आपको अकाल हिंसा हो तो भी चिंता नहीं. ಅಲ್ಲಿ उसी ನಿನಗೆ जगह ನಿಂದೆ में ಇದ್ರೂ ಚಿಂತೆ ಇಲ್ಲ, आपको वहाँ पर निंदा है तो भी चिंता ಕಷ್ಟವಿದ್ರೂ नहीं. ಚಿಂತೆ ಇಲ್ಲ. वहाँ पर कठिनाई है तो भी चिंता ನೆಲೆಗೊಳ್ಳು. नहीं. आप वहीं पर वास ಯಾಕಂದ್ರೆ कीजिए, ನಾನು ನಿನ್ನ ಸಂಗಡ ಇರುವೆನು, क्योंकि मैं तेरे संग चलूंगा ನಿನ್ನನ್ನ ಆಶೀರ್ವದಿಸುವೆನು. और मैं तुम्हें आशीष दूंगा. ಆತನು ಆಶೀರ್ವದಿಸುವಾಗ जब वो आशीष देते हैं, ಮಳೆ ಬರ್ಲಿಲ್ಲ. बारिश नहीं आया. ದೇವರು ನಿನ್ನ ಹೊಲದ ಮೇಲೆ ಅಷ್ಟೇ ನಾನು ಮಳೆ ಕಳಿಸ್ತೀನಿ ಅಂತ ಹೇಳಿಲ್ಲ. परमेश्वर ने नहीं कहा सिर्फ तुम्हारे खेत पर मैं बारिश भेजूंगा. ಕೇಳ್ತಾ ಇದ್ದೀರಾ? क्या आप सुन रहे हैं? ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, सुबह के समय में मैं कह रहा था, ಯಹೂದ್ಯರೆಲ್ಲರೂ सारे यहूदी, ಅಂದ್ರೆ ಇಸ್ರಾಯೇಲರೆಲ್ಲರೂ इसका मतलब सारे इजरायली के लोग, ಮಸ್ಸಿಯನು ಬರ್ತಾನೆ. मसीहा आएगा. ಆಮೆನ್. आमेन. ಮಸ್ಸಿಯನು ಬಂದು मसीहा आके ನಮ್ಮನ್ನ ಈ ರೋಮ್ ಸಾಮ್ರಾಜ್ಯದ ಆಡಳಿತದ ಒತ್ತಡಗಳಿಂದ ಬಿಡಿಸ್ತಾನೆ ಅಂತ ಕಾದ್ಕೊಂಡಿದ್ರು. इस रोम साम्राज्य के राज के दबाव से हमें छुड़ाएंगे कि उन्होंने सोचा था. ಇಡೀ ಇಸ್ರಾಯೇಲ್ ದೇಶ पूरा इजरायली देश ಈ ರೋಮ್ ಸಾಮ್ರಾಜ್ಯದ ಅಡಿಯಲ್ಲಿತ್ತು. रोम साम्राज्य के अधीनता में था. ಇವರಿಗೆ ಕರಗಳನ್ನ ಅಂದ್ರೆ ಟ್ಯಾಕ್ಸ್ ಕಟ್ಟಿ ಸಾಕಾಗಿ ಹೋಗಿತ್ತು. ये लोग टैक्स भर भर कर थक चुके थे. ಹಂಗೂ ಯಹೂದ್ಯರಿಗೆ ಸಾಕಾಗೆ ಐತೆ. यहूदी लोग थक ही चुके थे, ಯಾಕಂದ್ರೆ ಅವ್ರಿಗೊಂದು ದೇಶ ಅಂತ ಇರ್ಲಿಲ್ಲ. क्योंकि उनको एक देश के नहीं था. ಈಗ अब ದೇವರು ಕೊಟ್ಟ ದೇಶದಲ್ಲಿ परमेश्वर से दे गए देश में ಇವತ್ತಿಗೂ ಅವ್ರಿಗೆ ನೆಲೆ ಇಲ್ಲ ನೋಡಿ. अभी तक भी उनको वास नहीं है. देखिए, ಇವತ್ತು ಯುದ್ಧದಿಂದಲೇ ಬದುಕ್ತಾ ಇದ್ದಾರೆ. आज के दिन भी युद्ध के द्वारा ही वो जी ನಮ್ಮ रहे ಡೇಟ್ हैं. ಅಲ್ಲೂ ಸಹ आज हमारे डेट में भी. ಅವ್ರೇನ್ ಅನ್ಕೊಂಡಿದ್ರು ಅಂದ್ರೆ इसलिए उन्होंने क्या सोचा ಮಸ್ಸಿಯನು था, ಬರ್ತಾನೆ, मसीहा आएंगे, ನಮಗೆ ಈ ಒಂದು ಈ ಟ್ಯಾಕ್ಸ್ ಈ ಒಂದು ಕರದ
ಭಾರದಿಂದ ಬಿಡುಗಡೆ ಮಾಡ್ತಾನೆ. इस टैक्स के बोझ से हमें वो छुड़ाएंगे. ಸಾಕಾಗೋಗಿತ್ತು ಅವ್ರಿಗೆ. वो थक चुके थे. ಯಾಕಂದ್ರೆ क्योंकि ದೇವರ ಯೆರೂಸಲೇಮಿನಲ್ಲಿರುವಂತ ದೇವರ ಆಲಯ, यरूशलेम में रहने वाला परमेश्वर का मंदिर ಆ ಕಾಲದಲ್ಲಿ उस समय में ಇಡೀ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇನ್ಕಮ್ ಇರುವಂತ ಆಲಯ ಆಗಿತ್ತು. पूरे दुनिया में सबसे ज्यादा आमदनी रहने वाला मंदिर वो था. ಎಲ್ಲಾ ಕಡೆಯಿಂದ ಜನರು ಅಲ್ಲಿ ಆರಾಧನೆ ಬರ್ತಾ ಇದ್ರು. सारे तरफ से लोग वहां पर आराधना के लिए आते थे. ಅಪೊಸ್ತಲರ ಕೃತ್ಯದಲ್ಲಿ प्रेरितों के पुस्तक में ಕಂಚುಕಿಯ ಬಗ್ಗೆ ಓದಿಕೊಳ್ತೀವಿ. वहां पर उस स्त्री के बारे में हम ಕಂಚುಕಿ ಯೂನಕ್ ಅವನು ಇಥಿಯೋಪಿಯಾ ದೇಶದಿಂದ ಬಂದಿದ್ದ. वो इथोपिया देश से आया था. ಯಹೂದ್ಯನಲ್ಲ, वो यहूदी नहीं है, ಆದ್ರೆ ಯಹೂದ್ಯರ ದೇವರನ್ನ ಆರಾಧಿಸುವವನು. लेकिन यहूदी के परमेश्वर की आराधना करने वाला व्यक्ति वह ಅವನು था. ಇಥಿಯೋಪಿಯಾ ದೇಶದ ರಾಣಿಯ, वो इथियोपिया देश के रानी का ಇಡೀ ಏನಂತೀರಾ ಅರಮನೆ, पूरा राजमहल, ಅದಕ್ಕೆ ಆತನು ಒಡೆಯನಾಗಿದ್ದ. उसके लिए वो राजा था. ಎಲ್ಲ ಬಂಗಾರ ಬೆಳ್ಳಿ ಎಲ್ಲ ಖಜಾನೆಗಳಿಗೆ ಒಡೆಯನಾಗಿದ್ದ. सारा सोना चांदी खजाना के लिए वो मालिक था. ಇಂಥವರು ಆರಾಧನೆಗೆ ಬಂದ್ರೆ ऐसे व्यक्ति अगर आराधना के लिए आएंगे तो ಯಾವ ರೀತಿ ಕಾಣಿಕೆಗಳನ್ನ ತರ್ತಾರಂತ ಗೊತ್ತಲ್ಲ. किस तरीके से दान दशमांश लाते आप जानते ಆದ್ರೆ हो. ರೋಮಾಪುರದವರು लेकिन रोमी ಇವ್ರ के ಮೇಲೆ लोग ಹೊರಲಾರದಂತ ಕರಗಳನ್ನ ಹಾಕಿ इनके ऊपर बहुत बोझ से भरे हुए टैक्स को डालकर ಇವರು ಬಹಳ ಕಷ್ಟದಲ್ಲಿದ್ರು. ये बहुत कठिनाई में थे. ಇದ್ದೀರಾ ಹೋದ್ರ? आप यहीं पर है या नहीं? ಆಮೆನ್. आमेन. ಆದ್ರೆ ಯೇಸು ಸ್ವಾಮಿ लेकिन यीशु मसीह ನೋಡಿ, देखिए ಟ್ಯಾಕ್ಸ್ ಲಿಂದ ಬಿಡಿಸ್ಲಿಕ್ಕೆ ಇಲ್ಲೇ ಇರೋ ತೊಂದ್ರೆ ನಮ್ ಜೊತೆಗೆ. ಟ್ಯಾಕ್ಸ್ ಲಿಂದ ಬಿಡಿಸ್ಲಿಕ್ಕೆ ಬರ್ಲಿಲ್ಲ. वो टैक्स से छुड़ाने के लिए नहीं ಇಲ್ಲ, आए. ಇಲ್ಲ, 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 ಇಲ್ಲ. नहीं नहीं ಕೇಳ್ರಿ, सुनिए. ಆದ್ರೆ लेकिन ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಬರ್ತದೆ. ಇಂಗ್ಲಿಷ್ ನಲ್ಲಿ ಬೋಧಿಸಿದ ನಂತರ ಕನ್ನಡದಲ್ಲಿ ಬೋಧಿಸೋದು ತುಂಬಾ ಕಷ್ಟ ಆಗ್ಬಿಡ್ತದೆ. इंग्लिश में अच्छी तरीके से लिखा गया है. ಅಲ್ಲಮ್ಮ, ಕೇಳ್ತಾ ಇದ್ದೀರಾ? क्या आप सुन रहे हैं? ಆದ್ರೆ लेकिन ಟ್ಯಾಕ್ಸಿನ ಭಾರದಿಂದ ಬಿಡಿಸ್ಬೇಕಂತ ಹೇಳಿಲ್ಲ. टैक्स के बोझ से छुड़ाने के लिए वो नहीं आए. ಆದ್ರೆ लेकिन ಯಾವ ಟ್ಯಾಕ್ಸ್ ಅನ್ನ ಕೊಡುವ ಕ್ಷಮತೆ ನಿನ್ನಲ್ಲಿಲ್ಲೋ, जिस टैक्स को भरने का क्षमता आपके अंदर नहीं है, ಟ್ಯಾಕ್ಸ್ ಕೊಡ್ಲಿಕ್ಕೆ ನಿನಗೆ ಕ್ಷಮತೆ ಇಲ್ಲ. टैक्स देने के लिए आपके अंदर क्षमता नहीं है. ನಿನ್ನ ಲೋನ್ ಮುಟ್ಟಿಸ್ಲಿಕ್ಕೆ ನಿನಗೆ ಕ್ಷಮತೆ ಇಲ್ಲ. आपके लोन को चुकाने के लिए आपके अंदर क्षमता नहीं है. आप क्या कहते हैं? ಲೋನ್ ಅನ್ನ ತೆಗೆದುಹಾಕು, लोन को निकाल देना, ಟ್ಯಾಕ್ಸ್ ಅನ್ನ ತೆಗೆದುಹಾಕು. टैक्स को निकाल देना. ಆದ್ರೆ ಮಸ್ಸಿಯನು मसीहा ಬಂದಿರುವುದೇನಂತಂದ್ರೆ क्यों आए थे? ಅದನ್ನು ತೆಗೆದುಹಾಕೋದಲ್ಲ, उसे निकालने के लिए नहीं, ಅದನ್ನ ನೋವಿಲ್ಲದೆ ಯಾವ ಭಾರ ಅಂತನೂ ಅನ್ನಿಸದೆ ಸರಳವಾಗಿ ಕೊಟ್ಟು ಮುಗಿಸಿ ಯಾವ ಭಾರವಿಲ್ಲದವನಂತೆ ಸುಖವಾಗಿರುವಂತ ಒಂದು ಕ್ಷಮತೆಯನ್ನ, ಎಬಿಲಿಟಿ, ಶಕ್ತಿಯನ್ನ ನಿನಗೆ ಕೊಡುವುದಕ್ಕಾಗಿ ಬಂದವನೇ. लेकिन बिना कोई बोझ आसान तरीके से उस टैक्स को भरकर सुख से जीने के लिए उस क्षमता को देने के लिए परमेश्वर आए थे. ಇಲ್ಲ ಇಲ್ಲ ಇಲ್ಲ, ಅರ್ಥ ಆಗಿಲ್ಲ, ಇನ್ನು ಹೇಳ್ತೀನಿ ಕೇಳು. अभी नहीं समझाए तो और एक बार बताता हूं. ಯೇಸು ಸ್ವಾಮಿ यीशु ಒಂದು मसीह ದಿನ एक दिन ಪೇತ್ರನು ಯೇಸು ಸ್ವಾಮಿ ಬಳಿಗೆ ಬಂದು, पेट्रुस यीशु मसीह के पास आकर, ಯಾರಾದ್ರೂ ಇಲ್ಲೇ ಇದ್ರೆ ಜೀವಂತವಾಗಿದ್ರೆ ಮಾತು ಕೇಳ್ತಾ ಇದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳ್ರಿ ನೋಡೋಣ. ಯೇಸು ಸ್ವಾಮಿ यीशु मसीह ಒಂದು ಸಾರಿ एक बार ಪೇತ್ರನ್ ಬಂದು ಹೇಳ್ತಾನೆ, पेट्रुस से आकर कहते हैं, ಅಯ್ಯ श्रीमान ಗುರುವೇ, गुरु, ದೇವಾಲಯದ ಕರವನ್ನ ಕಟ್ಟಬೇಕು. देवालय के टैक्स को भरना है. ಯೇಸು ಸ್ವಾಮಿ ಹೇಳಿಲ್ಲ, यीशु मसीह ने नहीं कहा, ನನ್ನ ತಂದೆಯಾದ ದೇವರು, मेरा पिता ನಾನು परमेश्वर, ಒಬ್ಬನೇ ಪ್ರಿಯನಾದ ಮಗನು, मैं इकलौता प्रिय पुत्र हूँ, ನಾನು ಟ್ಯಾಕ್ಸ್ ಕಟ್ಟೋ ಅವಶ್ಯ ಇಲ್ಲ. मैं टैक्स बांधने की जरूरत नहीं है. ನೀನು ನೋಡು, तुम देखो, ನನ್ನ ತಂದೆ मेरा पिता ಅವರ ಕಣ್ಣುಗಳನ್ನು ಕುರುಡಾಗಿ ಮಾಡುವನು. उनके आंखों को अंधा बनाएंगे. ನಾನು ಕಾಣೋದೇ ಇಲ್ಲ ಅವ್ರಿಗೆ. मैं उनको दिखाई ही नहीं दूंगा. क्या उन्होंने ऐसे कहा? इल्ला। नहीं, ಈ ಟ್ಯಾಕ್ಸ್ ಪಾಪಿಗಳದು. ಅದನ್ನ ये टैक्स पापियों के लिए है, उन्होंने कहा. इल्ला। नहीं. ಯಾಕೆ ಹಿಂಗ್ ಕುಂತಿದ್ದೀರಾ? क्यों आप ऐसे बैठे हो? ನಾನು ಪಾಸ್ಟರ್ ಏನಾದ್ರೂ ನಮಗೆ ಟ್ಯಾಕ್ಸ್ ತಪ್ಪಿದ್ರೆ ಪಾಪ, ಕಟ್ಟಿದ್ರೆ ಪಾಪ, ಏನೋ ಅದ್ರ ಬದಲು ದಶಮಾಂಶ ಅದ್ರ 10% ನಮಗೆ ಕೊಟ್ಬಿಟ್ರಿ, ಇವರೆಲ್ಲ ಹೋದ್ರು ಇಂಥದ್ದೇ ಆಟ ಆಡ್ತಾ ಇದ್ರು. ಒಬ್ನು ಬಂದು ಕೇಳ್ದ, ಅಪ್ಪ ಬೈಬಲಲ್ಲಿ ಬರ್ದತ್ತೆ ನಿಮ್ಮ ಅಪ್ಪ ಅವನ್ನ ನೋಡ್ಕೋ ಅಂತ, ಏನ್ ಮಾಡ್ಬೇಕು ಅಂತ ಕೇಳ್ದ. एक व्यक्ति आकर वो पूछता है, बाइबल में लिखा गया है माता ನನಗಲ್ಲ. पिता को देखना के उसने पूछा क्या ನನಗಲ್ಲ. करना है? मुझे नहीं, ಯೇಸ್ವಾಮಿಗೂ ಅಲ್ಲ, यीशु मसीह को भी नहीं, ಯಹೂದ್ಯರಿಗೆ. यहूदियों ಈ को. ಯಹೂದ್ಯರಿಗೆ ಒಂದ್ ಕಡೆ ದೊಡ್ಡ ಟ್ಯಾಕ್ಸ್ ये यहूदियों को एक तरफ बड़ा सा टैक्स है, ಅಲ್ವಾ? सही है. ಮತ್ತೆ ತಿನ್ಬೇಕದ್ರಾಗಿಂದ अब खाना किस में से है? ಅಂದ್ರೆ ಊಟ ತಿನ್ನೋದಲ್ಲ, उसका मतलब खाना खाना नहीं, ರೊಕ್ಕ ಹೆಂಗ್ ಹೊಡಿಬೇಕು, पैसा कैसे लेना है, पैसा कैसा मारना है, पैसा लेना है कैसा- बहुत डिसेंट लगता है ना.
पैसा मारने का अलग होता है, लेना अलग होता है ना. ಕರೆಕ್ಟ್ ಅಲ್ಲ? सही है. ರೊಕ್ಕ ಹೊಡಿದಂಗ ಹೆಂಗ್ ಹೊಡಿಬೇಕಿನ್ನ? पैसा कैसे मारना है? ದೇವ್ರದ ಭಯ ಇಲ್ರಿ ಅವರಿಗೆ. इनको परमेश्वर का डर नहीं है. ಕೇಳಿದ್ರ? क्या आपने सुना? ಅದಕ್ಕೆ ಯೇಸು ಸ್ವಾಮಿ ಹೇಳಿದ. इसीलिए यीशु मसीह ने ಎಲ್ಲ कहा, ಹತ್ರ ಟೈಮ್ ಐತಲ್ಲ ನಿಮ್ಮ ಹತ್ರ? आपके पास समय है ना? ಒಂದ್ 2-3 ಗಂಟೆ ಮಟ 2-3 घंटों तक. ಆ ಯಸ್ ಹಿಂದ ಇಷ್ಟು ಕಪಟತನ ಅಡ್ಕೊಂಡೆ ತಂತೇಳ್ರ. उस यस के पीछे इतना कपटीपन छुपा है कि ಹೋಗುಣ್ರಿ 2 ಗಂಟೆ ಮಟ. ಸಿಸ್ಟರ್ ಏನಂತಾರೆ? 2 बजे तक हम आगे बढ़ेंगे. ಅವ್ರ ಸಿಸ್ಟರ್ ಅಂತಾರೆ, ಪಾಸ್ಟರ್ बहन कहती है, पासवान जी ನಿಮ್ದು ದೊಡ್ಡದಾಗೈತ್ರಿ. ಎಲ್ಲೈತದು? ನಿಮ್ದು ದೊಡ್ಡದಾಗೈತಿ, ಹಿಂದ್ ಕುಂತ. ನಮ್ಮೆಲ್ಲ ಇನ್ನೂ ಇಟ್ಟಿಟ್ಟದವ್ರಿ. ನೀವು 2 ಗಂಟೆ ಮಟ ಹೋದ್ರೆ ತುತ್ತೂರಿ ಬಾರಿಸ್ತಾವ್ರಿ. आपकी बेटी बड़ी है, हमारे अभी छोटे छोटे हैं, और थोड़ा समय जाएंगे तो चिल्लाने लगेंगे. ಆಮೆನ್. आमेन. ಹಲ್ಲೆಲೂಯಾ. हालेलुया. ಆಮೆನ್. आमेन. ಆಮೆನ್. ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಸಾಮ್ಯದಲ್ಲಿ ಮೊದಲೇ ಹೇಳಿದ್ದ. इसीलिए यीशु मसीह ने पहले ही बताया. ಏನಂತ? क्या कह के? ಒಬ್ಬ ಯಜಮಾನನು एक मालिक ದ್ರಾಕ್ಷೆ ತೋಟವನ್ನು ನೆಟ್ಟ, दाग लता को उसने ಕೆಲಸದವರನ್ನ ಇಟ್ಟ, डाला, कामगार को उन्होंने रखा, ಕೆಲಸದವ್ರಿಗೆ ಹೇಳ್ದ, कामगारों को उसने ಚೆನ್ನಾಗಿ कहा, ನೋಡ್ಕೊಳ್ರಿಪ್ಪ, अच्छे से देखभाल ನಾನು ಮುಂದಿನ करना, ವರ್ಷ ಬರ್ತೀನಂತ. मैं अगले साल आऊंगा कहके. ಮುಂದಿನ ವರ್ಷ अगले साल ತನ್ನ ಸೇವಕರನ್ನು ಕಳಿಸಿದ. अपने सेवकों को उसने बुलाया. ಎಷ್ಟು ಪ್ರಾಫಿಟ್ ಆಗಿದೆ ನೋಡ್ಕೊಂಬರ್ರಿ ಅಂತ. कितना लाभ हुआ है देख कर आना. ಇವ್ರು ಹೇಳಿದ್ರು, यह लोगों ने कहा, ಆ ಸೇವಕರನ್ನ ಹಿಡಿದು उस सेवक को पकड़कर ಅವ್ರನ್ನ ಹೊಡೆದ್ರು, उसे मारा, ಕೊಂದು ಹಾಕಿದ್ರು. उसे मार दिया. ಯಾಕೆ? क्यों? ಈಗ ದುಡಿದ ಮೇಲೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. अब कमाने के बाद देने का मन नहीं है. ಆಮೇನ್. आमेन. ಕೊಡ್ಲಿಕ್ಕೆ ಮನಸ್ಸಿಲ್ಲ. अब देने का मन नहीं है. ಆಮೇಲೆ ಇನ್ನೂ ಅವ್ರಿಗಿಂತ ಗರಿಷ್ಠರಾದ, ಅವ್ರಿಗಿಂತ ಉನ್ನತರಾದಂತ ಕೆಲಸದವ್ರನ್ನ ಕಳಿಸಿದ, ಮ್ಯಾನೇಜರ್ಗಳನ್ನ ಕಳಿಸಿದ. उनसे भी उन्नत स्थान में रहने वाले मैनेजरों को उन्होंने भेजा. ಇವ್ರಿಗಾದ್ರೂ ಮರ್ಯಾದೆ ಕೊಡ್ತಾರಂತ. इनको तो इज्जत देंगे ಅವ್ರನ್ನೂ ಹೊಡೆದು ಹಾಕಿದ್ರು. उनको भी उन्होंने मारा. ಯೇಸು ಸ್ವಾಮಿ ಯಹೂದ್ಯರ ಬಗ್ಗೆ ಹೇಳ್ತಾ ಇದ್ದಾನೆ. यीशु मसीह यहूदियों के बारे में कह ಅವ್ರು रहे ಏನ್ हैं ಮಾಡಿದ್ದಾರೆ ಅಂತ. उन्होंने क्या किया है के ಅಂದ್ರೆ उसका मतलब ಪ್ರವಾದಿಗಳನ್ನ ಕಳಿಸದೆ भविष्यवक्ताओं को मैंने भेजा, ಅವ್ರನ್ನ ಕೊಂದು ಹಾಕಿದ್ರಿ. उनको भी तुमने मार दिया. ಕೇಳಿದ್ರಾ? क्या आपने सुना? ಅಂದ್ರೆ ಪ್ರವಾದಿಗಳು ಎಲ್ಲಿಂದ ಬಂದ್ರು? उसका मतलब भविष्यवक्ताएं कहां से आए? ನಾನು ನಿಮಗೆ ಹೇಳ್ತಾ ಇದ್ದೇನೆ, मैं आपसे कह ಅವರು रहा हूं, ಸ್ತ್ರೀಯರಲ್ಲಿ ಹುಟ್ಟಿದಂತೆ ಕಂಡು ಬಂದಿದ್ರು ಸಹ ಅವರು ಬಂದದ್ದು ಪರಲೋಕದಿಂದ. वो स्त्री से जन्मित नजर आते तो भी वो स्वर्ग से आए हैं. ಯೇಸು ಸ್ವಾಮಿ ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದಾನೆ, यीशु मसीह दृष्टांत के रूप में ಅವರಿಗಿಂತಲೂ कह रहे हैं, ಶ್ರೇಷ್ಠವಾದವ್ರನ್ನ ಕಳಿಸಿದೆ. उनसे भी श्रेष्ठ लोगों को मैंने ಯಾರು? भेजा. वो कौन है? ಸೀನಿಯರ್ ಪ್ರಾಫಿಟ್ಸ್, वहां पर सीनियर भविष्यवक्ता ಶ್ರೇಷ್ಠವಾದಂತ है, ಪ್ರವಾದಿಗಳು ಬಂದ್ರು, श्रेष्ठ भविष्यवक्ता है, ಮಹತ್ಕಾರ್ಯಗಳೊಂದಿಗೆ ಬಂದ್ರು. चमत्कारों के साथ वो ಆದ್ರೆ आए, ನೀವು ಅವರನ್ನು ಹಿಡಿದುಕೊಂಡು ಹಾಕಿದ್ರಿ. लेकिन आपने उनको भी पकड़कर मार दिया. ನಂತರ ತನ್ನ ಬಗ್ಗೆ ಹೇಳ್ತಾನೆ, उसके बाद वो खुद के बारे में कहते ಕೊನೆಗೆ हैं, ನನ್ನ ಮಗನಿಗಾದ್ರೂ ಇವರು ಗೌರವ ಕೊಟ್ಟಾರೆ ಎಂದು ತನ್ನ ಒಬ್ಬನೇ ಮಗನನ್ನ ಕಳಿಸಿದ. आखिर में मेरे बेटे को तो गौरव देंगे कि उनके इकलौते बेटे को उसने ಅವಾಗ भेज ಅವ್ರು दिया. ಅಂದ್ರಂತೆ, तब उन्होंने कहा, ಇವನೇ ಸ್ವಾಸ್ಥಗಾರನು, यही स्वास्थ्यगार है, ಇವನನ್ನು ಕೊಂದ್ಬಿಟ್ರೆ ಎಲ್ಲ ನಮ್ದಾಗ್ತದಂತ ಅವನನ್ನು ಕೊಂದ್ಬಿಟ್ರಂತೆ. अगर इसे मार देंगे तो सब हमारा हो जाएगा क्योंकि उन्हें भी मार दिया. ವಾವ್. ಕೇಳಿದ್ರ? क्या आपने सुना? ಯಹೂದ್ಯರ ಬಗ್ಗೆ ಹೇಳ್ತಾ ಇದ್ದ ಅವನು. यहूदियों के बारे में वो कह रहे हैं. ಕೇಳ್ತಾ क्या ಇದ್ದಿರ್ತಾನೆ. आप सुन रहे हैं? ಸೊ ಹೆಂಗ್ ಹೊಡೆಯೋದು ದುಡ್ಡನ್ನ? कैसे पैसा मारना ಅದಕ್ಕೆ है, ಇವ್ರು ಕಲಿಸ್ಕೊಟ್ರ ಅವ್ರಿಗೆ. इसीलिए उन्होंने उनको सिखाया. ಅದಕ್ಕೆ ಯೇಸು ಸ್ವಾಮಿ ಇವ್ರ ಬಗ್ಗೆ ಹೇಳ್ತಾ ಇದ್ದ, यीशु मसीह इसीलिए इनके बारे में कह रहे ಕೆಲವು थे. ಸತ್ಯಾಂಶಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ಮನಸ್ಸು ಮಾಡ್ತೀನಿ. थोड़े से सत्यांशों को बताने की कोशिश मैं ಆಗ್ಬಹುದಾ? करूंगा. क्या ये हो सकता ಈ है? ಪಾಶ್ಚಾತ್ಯ ದೇಶದ ಬೋಧಕರುಗಳು, यह पाश्चात्य देश के प्रचारक, ನಮ್ಮ ದೇಶದಲ್ಲಿಯೂ ಸಹ ಕೆಲವು ಬೋಧಕರುಗಳು हमारे देश में भी थोड़े से प्रचारक ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ದಾವೀದನು ಕೀರ್ತನೆಯಲ್ಲಿ ಬರೆದಿರುವ ನಿಮಿತ್ತವಾಗಿ, दाऊद ने भजन संगीता में यरूशलेम के क्षेम के लिए प्रार्थना करना जैसे उसने लिखा है. ಆಮೆನ್. आमेन. ದೇವರು ಅಬ್ರಹಾಮನಿಗೆ परमेश्वर ने ನಾನು अब्राहम ನಿನ್ನ को ಸಂತತಿಯನ್ನು ಆಶೀರ್ವದಿಸುವೆನು ಎಂಬುದಾಗಿ ಬರೆದಿದ್ದರ ನಿಮಿತ್ತವಾಗಿ वहां पर लिखा गया है कि मैं तुम्हारी संतति को आशीष दूंगा. इसीलिए ಈ ಇಸ್ರಾಯೇಲರನ್ನ, इस इजरायलियों को, ನಾನು ಅವರ ವೈರಿ ಅಲ್ಲ, मैं उनका शत्रु नहीं हूँ. ಇಸ್ರಾಯೇಲರ ಬಗ್ಗೆ, इजरायलियों के बारे में, ಯಹೂದ್ಯರನ್ನ, यहूदियों को, ಇಸ್ರಾಯೇಲರನ್ನ इजरायलियों ಅವರಿಗೋಸ್ಕರ ಪ್ರಾರ್ಥಿಸಿರಿ, को उनके लिए प्रार्थना करना. ಅವರು ನಮ್ಮ ಸಹೋದರರು ಎಂಬುದೆಲ್ಲ ಮಾತಾಡಿ वो हमारे भाई है ये सब कुछ बात करके ಅಟ್ಟ ಏರಿಸ್ಬಿಟ್ಟವ್ರೆ. They put them on high. वो उनको ऊंचा उन्होंने उठा ಆದ್ರೆ दिया है. ಅಪೊಸ್ತಲನಾದ ಪೌಲನ್ ಬರೀತಾನೆ, लेकिन प्रेरितों का पौलुस लिखते ಕ್ರಿಸ್ತ हैं, ಯೇಸುವಿನಲ್ಲಿ मसीह में ರೋಮನ್ನರು ಇಲ್ಲ, ಯಹೂದ್ಯರು ಅಲ್ಲ, रोमियो में भी नहीं, यहूदियों ಅನ್ಯರು में ಅಲ್ಲ, नहीं, या अन्य भी ಇಸ್ರಾಯೇಲರು ಅಲ್ಲ, नहीं, इजरायली भी नहीं, ಪುರುಷನಲ್ಲ, पुरुष नहीं, ಸ್ತ್ರೀ ಅಲ್ಲ, स्त्री भी नहीं, ಎಲ್ಲರೂ ಒಂದೇ. सब एक ही है. ಬರ್ದಿದೆಯಾ? लिखा गया है, ಬರ್ದಿದೆಯಾ? लिखा गया है. ಇವರು ತಿರುಗಿ ನಮ್ಮನ್ನ ಇನ್ನೊಂದು, ಐ ಕಾಲ್ ಇಟ್ ಐಡಲಟ್ರಿ. ಯೆರೂಸಲೇಮಿಗೆ ದುಡ್ಡು ಕಳಿಸ್ರಿ, ಆಶೀರ್ವಾದ ಆಗುತ್ತೆ. यरूशलेम को पैसा भेजना आशीष ಯೇಸು मिलेगा. ಸ್ವಾಮಿ यीशु मसीह ಯೆರೂಸಲೇಮನ್ನ ಪ್ರೀತಿಸ್ರಿ ಎಂದಾಗ ಹೇಳಿಲ್ಲ, यरूशलेम से प्यार रखना ನಿನ್ನ नहीं कहता. ನೆರೆಯವನನ್ನ ನಿನ್ನಂತೆ ಪ್ರೀತಿಸು ಅಂತ ಹೇಳ್ದ. के बगल वालों को तुम्हारे सब ಹೌದು. करना. हाथ
सही है। ಯೆರೂಸಲೇಮಿನ ಬಗ್ಗೆ ಗೌರವ ಇರಬೇಕು. यरूशलेम के बारे में गौरव ಹೌದು. लेना है। सही है, ಹೌದು. सही है। ಅಬ್ರಹಾಮನ ಸಂತಾನದವರ ಬಗ್ಗೆ ಗೌರವ ಇರಬೇಕು. अब्राहम के संतान हमें गौरव लेना है। ಯಾವನು ಅವರು ನಿಮಗಿಂತ ಹೆಚ್ಚಿಗೆ ಆಶೀರ್ವದಿಸಲ್ಪಟ್ಟವರು ಅಂತ ಹೇಳಿದ ನಿಮಗೆ? लेकिन किसने आपसे कहा कि वो आपसे भी ज्यादा आशीषित है? ಅದು ಮೂರ್ತಿ ಪೂಜೆ. वो मूर्ति पूजा है, ಅದು ವಿಗ್ರಹಾರಾಧನೆ. ಅದು वो विग्रह आराधना है। ಯಾಕಂದ್ರೆ ಕ್ರಿಸ್ತೇಸುವಿನಲ್ಲಿ क्योंकि मसीह में ದೇವರು ನಿನ್ನನ್ನ ಅಬ್ರಹಾಮನ ಸಂತಾನದವರನ್ನಾಗಿ ಮಾಡಿದ್ದಾನೆ. परमेश्वर ने आपको अब्राहम का संतति बनाया ಬರ್ದಿದೆಯೋ है। ಇಲ್ವೋ? लिखा गया है या ಈಗ नहीं? ನೀನು ಹೇಳಿ ನನಗೆ. अब आप मुझसे कहिए। ಎಲ್ಲ ಕ್ರಿಶ್ಚಿಯನ್ ಚಾನೆಲ್ ಅಲ್ಲಿ सारे क्रिश्चियनिटी ಹೌದು, ಓಪನ್ ಆಗಿ चैनल ಲೈವ್ ಅಲ್ಲೇ ಮಾತಾಡ್ತಾ ಇದ್ದೀನಿ मैं ನಾನು. ओपन लाइव में ही बात कर रहा ಎಲ್ಲ हूँ। ಕ್ರಿಶ್ಚಿಯನ್ ಚಾನೆಲ್ ಅಲ್ಲಿ सारे क्रिश्चियन चैनल में ಇಸ್ರಾಯೇಲ್ ದೇಶಕ್ಕೋಸ್ಕರ ಪ್ರಾರ್ಥಿಸ್ರಿ. इजराइल देश के लिए प्रार्थना ರೀ. कीजिए, प्रार्थना ಯಾಕ್ರಿ? कीजिए। क्यों? ಯೇಸು ಸ್ವಾಮಿ ಫ್ಯಾಲಿಸ್ಟೈನ್ವರ್ಗೋಸ್ಕರ ಸಾಯ್ಲಿಲ್ವಾ? क्या यीशु मसीह फिलिस्तियों के लिए नहीं मरे? ಎಷ್ಟು ಗಟ್ಟಿ ಆಗ್ತದೆ ನೋಡು ಮನಸ್ಸು. ಒಬ್ಬರಾದ್ರೂ ಎದ್ದು ನಿಂತ್ಕೊಂಡು ನನಗೆ ಹೇಳ್ರಿ. कोई तो एक तो उठकर मुझे बताइए, ಒಬ್ಬರಾದ್ರೂ ಬೋಧಕರು ನನಗೆ ಹೇಳಿ. एक तो प्रचारक मुझे बताइए। ಯೇಸು ಸ್ವಾಮಿ ಅವ್ರಿಗೋಸ್ಕರ ಸಾಯ್ಲಿಲ್ವಾ? क्या यीशु मसीह उनके लिए ಇಲ್ಲ नहीं ಅಂತ मरे? ಹೇಳಿ ನೋಡೋಣ. नहीं कह के आप बताइए। ನಿನ್ನ ವೈರಿಗಳಿಗೋಸ್ಕರ ಪ್ರಾರ್ಥಿಸಂತ ಹೇಳಿದವನು ಎಲ್ಲೋದ? तुम्हारे शत्रुओं के लिए प्रार्थना कर कह के कहने वाला कहां पर गया? ಮೋಸ ಹೋಗ್ಬೇಡಿ. आप धोखे में मत पड़िए। ಯಾವ ಅಬ್ರಹಾಮನ ಸಂತಾನದವರಿಗೆ ಆತನ ತನ್ನ ರಕ್ತ ಸುರಿಸಿದೋ जो अब्राहम के संतति के लिए अपने लहू को उन्होंने ಅದೇ बहाया, ರಕ್ತವನ್ನ उसी लहू को ಆತನು ಎಲ್ಲಾ ಅನ್ಯ ದೇಶಗಳ ಜನರಿಗೋಸ್ಕರ ಸುರಿಸಿದಾನೆ. उन्होंने सारे अन्य देश के लोगों के लिए भी ಹೌದು, बहाया है। हाँ, ಪ್ರವಾದನೆ ನೆರವೇರಬೇಕು. भविष्यवाणी पूरा होना है, ನಿಜ. सही है। ಆದ್ರೆ ಅದರ ಅರ್ಥ लेकिन उसका मतलब ನೀನು ಅವ್ರು ಬೀಳೋದನ್ನ ನೋಡಿ ಸಂತೋಷ ಪಡ್ಬೇಕಂದಾಗಲ್ಲ. वो गिरते हुए देखकर आप खुशी मनाना नहीं है, ಕಣ್ಣೀರು ಬರ್ಬೇಕು ನಿನಗೆ. आपको आंसू आना है। ಆ ಚಿಕ್ಕ ಮಕ್ಕಳು ಸಾಯೋದನ್ನ ನೋಡಿದ್ರೆ ಕಣ್ಣೀರು वो ಬರ್ಬೇಕು. छोटे बच्चे मरते हुए देख कर आपको आंसू आना ಯಾಕಂದ್ರೆ है, ಯೇಸು ಸ್ವಾಮಿ ಅವ್ರಿಗೋಸ್ಕರ ತನ್ನ ರಕ್ತ ಸುರಿಸಿದಾನೆ. क्योंकि यीशु मसीह ने उनके लिए अपना लहू बहाया है। ಎಲ್ರಿಗೂ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಗೊತ್ತಿದೆ. मैं जानता हूँ सभी से स्वीकार ಯಾಕಂದ್ರೆ नहीं ಇವರು सकते, ನಿನ್ನ ಹೃದಯವನ್ನು ಕಟ್ಟಿಬಿಟ್ಟಿದ್ದಾರೆ. ಯೆರೂಸಲೇಮಿಗೋಸ್ಕರ ಪ್ರಾರ್ಥಿಸಂತ ಎಷ್ಟು ಮಟ್ಟಿಗೆ ಕಟ್ಟಿಬಿಟ್ಟಿದ್ದಾರೆ क्योंकि ಅಂದ್ರೆ इन्होंने आपके हृदय को इतने हद तक बांध दिया ನಿನಗೆ है ಅರಿವಿಲ್ದಾನೆ